ನಮಸ್ಕಾರ. ದಿನದಲ್ಲಿ ನಡೆದಿರುವ ಅಗ್ರ ಸುದ್ದಿಯ ಸಮಗ್ರ ಮಾಹಿತಿಯನ್ನು ಕೊಡುವಂತಹ ಸೂಪರ್ ಪ್ರೈಮೇಟ್ 9ಗೆ ಸ್ವಾಗತ. ನಾನು ನವಿತಾ ಅಜಯ್. ಏನೆಲ್ಲ ಪ್ರಮುಖ ವಿದ್ಯಮಾನಗಳು ನಡೆದಿದೆ ನೋಡ್ತಾ ಹೋಗೋಣ. ಸ್ವಕ್ಷೇತ್ರ ಕನಕಪುರದಲ್ಲಿ ಡಿಕೆಶಿ ಇಡೀ ದಿನ ರೋಡ್ ಶೋ ಮಾಡಿದ್ರು. ಮುಖ್ಯಮಂತ್ರಿಯನ್ನಾಗಿ ಮಾಡಿದ ಜನರಿಗೆ ತಲೆಬಾಗಿದ್ರು. ಜೊತೆಗೆ ಭರ್ಜರಿ ಘೋಷಣೆಗಳನ್ನೂ ಮಾಡಿದ್ದಾರೆ. ನಾನು 2 ವರ್ಷಕ್ಕಷ್ಟೇ ಸಿಎಂ ಆಗಿರ್ಬೇಕಾ, 2028ಕ್ಕೂ ಅಧಿಕಾರ ಕೊಡಿ ಅಂತ ಕನಕಪುರದ ಜನರಿಗೆ ಡಿಕೆ ಮನವಿ ಮಾಡಿದ್ರು. ಜೆಡಿಎಸ್ನವರು ನನ್ನ ಜೊತೆ ಬನ್ನಿ ಅಂತ ಆಹ್ವಾನನೂ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೂ ಮುಂಗಾರು ಮಳೆ ಅಬ್ಬರಿಸುತ್ತಿದೆ. ಆರಂಭದ ಮಳೆಗೆ ಊರೂರಲ್ಲೂ ಅನಾಹುತಗಳು ಆಗ್ತಾ ಇವೆ. ಬೆಂಗಳೂರಂತೂ ಸಣ್ಣ ಮಳೆಗೆ ಮತ್ತೆ ಹೇಗೆ ಮುಳುಗಿದೆ ಅಂತ ನೀವು ನೋಡ್ಲೇಬೇಕು. ಪೆಟ್ರೋಲ್ ಡೀಸೆಲ್ ಆಯ್ತು, ಈಗ ಗ್ಯಾಸ್ ಬೆಲೆ ಏರಿಕೆಯಾಗಿದೆ. ಗೃಹ ಬಳಕೆ ಸಿಲಿಂಡರ್ ಬೆಲೆ ಏರಿಸಿದ್ದಕ್ಕೆ ಕೇಂದ್ರ ಸರ್ಕಾರ ಕಾರಣನೂ ಕೊಟ್ಟಿದೆ. ಆದರೆ ಖರ್ಗೆ ಅವರು 3 ಪ್ರಶ್ನೆಗಳನ್ನು ಹಾಕಿದ್ದಾರೆ. ಡಿಕೆಶಿ ಸರ್ಕಾರದಲ್ಲಿ ಇನ್ನೂ 20ಕ್ಕೂ ಹೆಚ್ಚು ಸಚಿವ ಸ್ಥಾನ ಖಾಲಿ ಇದೆ, ನಮ್ಮನ್ನೂ ಮಂತ್ರಿ ಮಾಡಿ ಅಂತ ಶಾಸಕರು ಬೇಡಿಕೆ ಇಡ್ತಿದ್ದಾರೆ. ಶಾಸಕರ ಬೆಂಬಲಿಗರಂತೂ ಬೀದಿಗಿಳಿಯೋದನ್ನ ಬಿಟ್ಟಿಲ್ಲ. ಮುಖ್ಯಮಂತ್ರಿ ಪಟ್ಟ ಅಲಂಕರಿಸಿದ ಮೇಲೆ ಇದೇ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ತವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟರು. ಕನಕಪುರದ ಸುಮಾರು 25ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಭರ್ಜರಿ ರೋಡ್ ಶೋನು ನಡೆಸಿದ್ರು. ಇವತ್ತಿನ ಸಿಎಂ ತವರೂರಿನ ಕಾರ್ಯಕ್ರಮ ಬರೀ ಧನ್ಯವಾದಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಬದಲಿಗೆ ಬಿಜೆಪಿ ಜೆಡಿಎಸ್ನವರಿಗೂ ಕೂಡ ಒಂದಷ್ಟು ಶಾಕ್ ಕೊಡುವ ರ್ಯಾಲಿ ಆಗಿತ್ತು. ಇವತ್ತಲ್ಲ ನಾಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನೋ ಕನಸಿನ ಕೋಟೆ ಕಟ್ಕೊಂಡಿದ್ದ ಡಿಕೆಶಿ ಬೆಂಬಲಿಗರ ಆಸೆ ಅಂತೂ ಈಡೇರಿದಾಗಿದೆ. ಒಂದಲ್ಲ ಎರಡಲ್ಲ ಸತತ 8ನೇ ಬಾರಿಗೆ ಡಿಕೆ ಶಿವಕುಮಾರ್ ಅವರನ್ನ ಸಾತನೂರು ಹಾಗೆಯೇ ಕನಕಪುರ ಕ್ಷೇತ್ರದಿಂದ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳುಹಿಸಿದ್ದಾರೆ ಜನ. ಮುಖ್ಯಮಂತ್ರಿ ಪಟ್ಟ ಅಲಂಕರಿಸಿದ ಮೇಲೆ ಇವತ್ತು ಸ್ವಕ್ಷೇತ್ರದ ಜನರಿಗೆ ಕೈ ಮುಗಿದು ಧನ್ಯವಾದ ಹೇಳೋಕೆ ಡಿಕೆ ಶಿವಕುಮಾರ್ ಬಂದರು. ತವರಿಗೆ ಬಂದ ಸಿಎಂಗೆ ಮೊದಲು ಹಾರೋಹಳ್ಳಿಯಲ್ಲಿ ಮಹಿಳೆಯರಿಂದ ಪೂರ್ಣ ಕುಂಭ ಸ್ವಾಗತ ಸಿಕ್ತು. ಮಲ್ಲಿಗೆ ಹೂವಿನ ಸುರಿಮಳೆ ಸುರಿಸಿದ್ರು. ಸಿಎಂ ಡಿಕೆಶಿ ತೆರೆದ ವಾಹನದಲ್ಲಿ ರೋಡ್ ಶೋ ಮಾಡಿ ಜನರಿಗೆ ಕೈ ಮುಗಿದು ನಮಸ್ಕರಿಸಿದ್ರು. ಬೆಳಗ್ಗೆಯಿಂದ ಸಂಜೆವರೆಗೂ ಸಿಎಂ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ 20 ಗ್ರಾಮಗಳಲ್ಲಿ ಅದ್ಧೂರಿ ರೋಡ್ ಶೋ ನಡೆಸಿದ್ರು. ಡಿಕೆಶಿ ಬಂದ ಕಡೆಯೆಲ್ಲ ಬಗೆ ಬಗೆಯ ಹಾರಗಳನ್ನ ಹಾಕಿ ಸ್ವಾಗತಿಸಿದ್ರು ಜನ. 5ಕ್ಕೂ ಹೆಚ್ಚು ಬೃಹತ್ ಆಪಲ್ ಹಾರಗಳನ್ನ ಹಾಕಿದ್ರು. ಸುಗಂಧರಾಜ ಹೂ ಬಿಟ್ಟು ಉಳಿದ ಎಲ್ಲಾ ಬಗೆಯ ಹೂವಿನ ಹಾರಗಳನ್ನ ಹಾಕಿ ಡಿಕೆಶಿ ಅವರನ್ನ ಸನ್ಮಾನಿಸಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಹಾರೋಹಳ್ಳಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅಚ್ಚರಿ ಪಡೋ ಹಾರವೊಂದನ್ನ ಜನ ಹಾಕಿದ್ರು. ಅದು ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನಕಾಯಿಯನ್ನ ಪೋಣಿಸಿ ಕಾಂಗ್ರೆಸ್ ಪಕ್ಷದ ಧ್ವಜದ ಬಣ್ಣ ಹೋಲುವಂತೆ ತಯಾರಿಸಿದ ಹಾರವಾಗಿತ್ತು. ಮೆಣಸಿನಕಾಯಿ ಬೆಳ್ಳುಳ್ಳಿ ಹಾರ ನೋಡಿದ ಡಿಕೆ ಶಿವಕುಮಾರ್ ಒಂದು ಕ್ಷಣ ಶಾಕ್ ಆದ್ರು, ಖುಷಿನೂ ಪಟ್ರು. ಭಾನುವಾರದ ಸ್ಪೆಷಲ್ ಊಟಕ್ಕಾಗತ್ತೆ ಅಂತಾನು ಡಿಕೆ ಶಿವಕುಮಾರ್ ನಗೆ ಚಟಾಕಿನೂ ಹಾರಿಸಿದ್ರು. ಇನ್ನು ಹಾರೋಹಳ್ಳಿಯಲ್ಲಿ ಮೊದಲಿಗೆ ಚಾಮುಂಡೇಶ್ವರಿಗೆ ಡಿಕೆಶಿ ಪೂಜೆ ಸಲ್ಲಿಸಿದ್ರು. ಕನಕಪುರ, ಹಾರೋಹಳ್ಳಿ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನರಿಗೆ ಒಳ್ಳೆದಾಗ್ಲಿ ಅಂತ ಬೇಡ್ಕೊಂಡ್ರು. ಡಿಕೆಶಿ ಹೆಸರಲ್ಲಿ ಅರ್ಚನೆ ಮಾಡಲಾಯಿತು. ಇದಾದ ಬಳಿಕ ಕನಕಪುರ ಪಟ್ಟಣದಲ್ಲಿ ಮನೆ ದೇವರಾದ ಕೆಂಕೇರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ಗೆ ಇಷ್ಟೆಲ್ಲ ಅದ್ಭುತ ಸ್ವಾಗತ ಕೊಟ್ಟ ತವರು ಜಿಲ್ಲೆಯ ಜನರಿಗೆ ಭರ್ಜರಿ ಘೋಷಣೆಗಳನ್ನೂ ಕೂಡ ಘೋಷಿಸಿದ್ರು ಸಿಎಂ. ಬೆಂಗಳೂರಲ್ಲಿರೋ ಹೈಟೆಕ್ ಶಾಲೆಗಳನ್ನ ಕನಕಪುರಕ್ಕೂ ತರ್ತೀನಿ. ಕನಕಪುರದಲ್ಲಿ ಮುಂದಿನ ತಿಂಗಳೇ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಭೂಮಿ ಪೂಜೆನೂ ಮಾಡ್ತೀನಿ. ಯಾವ ರೈತರು ಊರು ಬಿಟ್ಟು ಹೋಗಬೇಡಿ ಅಂತ ಗ್ಯಾರಂಟಿ ಕೊಟ್ಟರು. ಬೆಂಗಳೂರು ಬಂದು ನನಗೆ ಹೂನಾರ ಹಾಕೋದು ಬೇಡ, ಟೈಮ್ ಸಿಗೋದಿಲ್ಲ, ಹೊರಗಡೆ ಒತ್ತಡ ಎಲ್ಲ ಬಂಡವಾಳ ಹಾಕ್ತಿದ್ದೀರಿ. ಸುಮ್ನೆ ನನಗೂ ಗೊತ್ತಿದೆ, ನಿಮ್ಗೆಲ್ಲ ಕೆರೆ ತುಂಬಿಸಿದ್ದೀನಿ ಅನ್ನೋದು ಗೊತ್ತಿದೆ. ನನಗೆ ನಿಮ್ ಜಮೀನು ನೀರಾವರಿ ಆಗಿದೆ ಅಂತ ಗೊತ್ತಿದೆ. ಅದು ಹಾಕಿರೋದು ನೀವು ಒಳ್ಳೆ ಹಸಿರಿರ್ಬೇಕು, ಹಾಲು ಬೆಳಿಬೇಕು, ರೇಷ್ಮೆ ಆಗ್ಬೇಕು, ತೆಂಗು ಆಗ್ಬೇಕು, ತರಕಾರಿ ಆಗ್ಬೇಕು, ಹೂ ಆಗ್ಬೇಕು, ವ್ಯವಸಾಯ ಆಗ್ಬೇಕು. ನೀವು ಬೆಂಗಳೂರು ವಲಸೆ ಹೋಗೋದು ತಪ್ಪಬೇಕು ಅನ್ನೋ ದೃಷ್ಟಿಯಿಂದ ಮುಂದಕ್ಕೆ 3 ಪಂಚಾಯತಿ 4 ಪಂಚಾಯತಿ ಸೇರಿ ಬೆಂಗಳೂರಲ್ಲಿ ಯಾವ ರೀತಿ ಶಾಲೆಗಳಿದೆ ಅದೇ ರೀತಿ ಶಾಲೆಗಳನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಒಂದು ಅಕ್ಷರ, ಒಂದು ಆಶ್ರಯ, ಇನ್ನೊಂದು ಆಹಾರ. ಇದನ್ನ ಅಕ್ಷರ, ಆಶ್ರಯ, ಆರೋಗ್ಯ, ಇವೆಲ್ಲ ಇದು ನನ್ನ ಮೂಲ.
ಇನ್ನು ಸದ್ಯದಲ್ಲೇ ಇನ್ನೊಂದು 15 ದಿನ ತಿಂಗಳಲ್ಲೇ ಬಂದು ಅಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಒಂದು ಹೊಸ ಮೆಡಿಕಲ್ ಕಾಲೇಜನ್ನ ಕನಕಪುರದಲ್ಲಿ ಪ್ರಾರಂಭವನ್ನ ಮಾಡೋಂತ ತಾಲೂಕಲ್ಲಿ ಮಾಡೋಂತ ಕೆಲಸ. ಅದು ಆ ತಾಲೂಕು ಹಾಸ್ಪಿಟ್ಲು ನಿಮ್ಗೂ ಅನುಕೂಲ, ಕನಕಪುರದವ್ರಿಗೂ ಅನುಕೂಲ, ಮಳವಳ್ಳಿಯಿಂದ ಬರೋದವ್ರಿಗೂ ಅನುಕೂಲ, ಎಲ್ಲರಿಗೂ ಕೂಡ ಅನುಕೂಲ. ಯಾಕೆಂದ್ರೆ ಆರೋಗ್ಯವನ್ನ ಕಾಪಾಡಬೇಕಾದ್ದು ಅದಕ್ಕೆ ಕೆಲಸ. ತವರು ಕ್ಷೇತ್ರಕ್ಕೆ ಭರಪೂರ ಘೋಷಣೆ ಕೊಟ್ಟ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜಕೀಯ ಎದುರಾಳಿಗಳಿಗೂ ಚೆಕ್ಮೇಟ್ ಇಡೋದನ್ನ ಮರಿಲಿಲ್ಲ. ರೋಡ್ ಶೋ ಉದ್ದಕ್ಕೂ ಎಲ್ಲೆಲ್ಲಿ ಡಿಕೆ ಶಿವಕುಮಾರ್ ಭಾಷಣ ಮಾಡಿದ್ರು ಅಲ್ಲೆಲ್ಲ ಜೆಡಿಎಸ್ ನಾಯಕರಿಗೆ ರಾಜಕೀಯವಾಗಿ ಟಾಂಟ್ ಕೊಡೋದನ್ನೂ ಮರಿಲಿಲ್ಲ. ಬಿಜೆಪಿಯವರಿಗಿಂತ ಜೆಡಿಎಸ್ನವರನ್ನೇ ಡಿಕೆ ಶಿವಕುಮಾರ್ ಜಾಸ್ತಿ ಟಾರ್ಗೆಟ್ ಮಾಡಿ ಮಾತಾಡಿದ್ರು. ಅನಿತಕ್ಕನಿಗೆ ಸಹಾಯ ಮಾಡಿದ್ದೀನಿ, ಕುಮಾರಸ್ವಾಮಿಗೂ ಸಹಾಯ ಮಾಡಿದ್ದೀನಿ, ಜೆಡಿಎಸ್ ಕಾರ್ಯಕರ್ತರಿಗಾಗಿ ನನ್ನ ಮನೆ ಬಾಗಿಲು ಯಾವಾಗಲೂ ತೆಗೆದಿರುತ್ತೆ, ಬನ್ನಿ ಅಂತ ಮುಕ್ತವಾಗಿ ಆಹ್ವಾನ ಕೊಟ್ಟರು. ಇದರ ಜೊತೆಗೆ 2028ಕ್ಕೆ ಸಿಎಂ ರೇಸ್ನಲ್ಲಿರೋ ಸ್ವಪಕ್ಷದವರನ್ನೂ ಮರಿಲಿಲ್ಲ. ನಾನು ಬರೀ 2 ವರ್ಷಕ್ಕೆ ಸಿಎಂ ಆಗಿರ್ಬೇಕಾ? 2028ಕ್ಕೂ ನಾವೇ ಅಧಿಕಾರಕ್ಕೆ ಬರಬೇಕು, ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ಬಹಿರಂಗವಾಗೇ ಹೇಳಿದ್ರು. ಒಳ್ಳೆ ರೀತಿಯಲ್ಲಿ ಅಧಿಕಾರ ಮಾಡಿ ಈ ರಾಜ್ಯದಲ್ಲಿ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗುತ್ತದೆ. ನಮ್ಮ ಬದುಕು ಯಾವುದು ಶಾಶ್ವತ ಅಲ್ಲ. ನಾನು ಬರೀ 2 ವರ್ಷದ ಮುಖ್ಯಮಂತ್ರಿ ಆಗಿರ್ಬೇಕಾ? ನಾನು ಇನ್ನ ಮತ್ತೆ ನಿಮ್ಮ ಆಶೀರ್ವಾದದಿಂದ ಮತ್ತೆ 2028 ಗೆಲ್ಲಬೇಕು. ಅದಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ನಾನು ಜನತಾದಳ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಈ ಡಿ ಕೆ ಶಿವಕುಮಾರ್ ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ, ನಿಮಗೂ ಕೂಡ ಈ ಡಿ ಕೆ ಶಿವಕುಮಾರ್ ಇದ್ದಾನೆ. ನನ್ನ ಮನೆ ಬಾಗಿಲು ನಿಮ್ಗೂ ಕೂಡ ತೆರೆದಿದೆ. ನೀವು ಕೂಡ ನನ್ನನ್ನ ಯಾವ ರೀತಿ ಉಪಯೋಗಿಸ್ಕೊಂಡು ನಿಮ್ಗೂ ಒಳ್ಳೇದಾಗ್ಲಿಕ್ಕೆ ನಾನು ಎಲ್ಲ ತರದ ನಿಮ್ಗೆ ಸಹಕಾರ ಕೊಡ್ಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ಹೀಗೆ ರಾಜಕೀಯ ಎದುರಾಳಿಗಳಿಗೂ ಸಿಎಂ ಆದ್ಮೇಲೆ ಫಸ್ಟ್ ಟೈಮ್ ಡಿಕೆ ಶಿವಕುಮಾರ್ ಉತ್ತರ ಕೊಟ್ರು. ಇಷ್ಟೆಲ್ಲ ಮುಗಿಯೋದ್ರೊಳಗೆ ಸಂಜೆ ಆಯಿತು. ರೋಡ್ ಶೋ ಮುಗಿಸಿದ ಸಿಎಂ ಸೀದಾ ಕನಕಪುರದ ಕೋಡಿಹಳ್ಳಿಯಲ್ಲಿರುವ ಫಾರ್ಮ್ ಹೌಸ್ಗೆ ಬಂದರು. ಇದೇ ವೇಳೆ ರಾಜ್ಯದ 31 ಜಿಲ್ಲೆಗಳಿಂದಲೂ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ NRLM ಸಂಘದ ಮಹಿಳೆಯರು ಬಂದಿದ್ದರು. 36,000 ಮಹಿಳೆಯರಿದ್ದು ನಮಗೆಲ್ಲ ಸಮವಸ್ತ್ರ ಕೊಡಿಸಿ ಅಂತ ಮನವಿ ಮಾಡಿದ್ರು. NRLM ಒಕ್ಕೂಟದ ಮಹಿಳೆಯರ ಮನವಿಗೆ ಸ್ಪಂದಿಸಿದ ಸಿಎಂ ಡಿಕೆಶಿ ಕೆಲಸ ಆಗತ್ತೆ ಅಂತ ಗ್ಯಾರಂಟಿನೂ ಕೊಟ್ಟರು. ಒಂದ್ ಕಡೆ ಡಿಕೆ ಶಿವಕುಮಾರ್ ರೈತರಿಗೆ ಭರವಸೆ ಕೊಟ್ರೆ ಮತ್ತೊಂದು ಕಡೆ ಕರುನಾಡಲ್ಲಿ ಮುಂಗಾರು ಮಳೆಯ ಆಟ ಶುರುವಾಗಿದೆ. ಗಲ್ಲಿ ಗಲ್ಲಿಯಲ್ಲೂ ವರುಣದೇವ ಕೇಕೆ ಹಾಕ್ತಿದ್ದಾನೆ. ರಸ್ತೆ ಯಾವುದು, ಮನೆ ಯಾವುದು, ಕೆರೆಗಳು ಎಲ್ಲಿವೆ ಅಂತಾನೆ ಗೊತ್ತಾಗ್ತಿಲ್ಲ. ಆ ಮಟ್ಟಿಗೆ ಕರಾವಳಿಯಿಂದ ಹಿಡಿದು ಉತ್ತರ ಕರ್ನಾಟಕದವರೆಗೂ ಮಳೆ ಅಬ್ಬರಿಸ್ತಿದೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ಬಾಗಲಕೋಟೆ ಜಿಲ್ಲೆ ತೊಯ್ದ ತೊಪ್ಪೆಯಂತಾಗಿದೆ. ಬಿರುಗಾಳಿ ಮಳೆ ಹೊಡೆತಕ್ಕೆ ಕೆರಕಲಮಟ್ಟಿ ಗ್ರಾಮದಲ್ಲಿ ಈರಪ್ಪ ಲದ್ದಿ ಅನ್ನುವರಿಗೆ ಸೇರಿದ ಮಣ್ಣಿನ ಮನೆ ಧರಾಶಾಹಿಯಾಗಿದೆ. ಅದೃಷ್ಟವಶಾತ್ ಮನೆ ಶಿಥಿಲಾವಸ್ಥೆಗೊಂಡಿದ್ದರಿಂದ ಮನೆಯವರೆಲ್ಲ ಬೇರೆ ಕಡೆ ಮಲಗಿದ್ರು. ಹೀಗಾಗಿ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಧಾರಾಕಾರ ಮಳೆಗೆ ವಲ್ಲಭಾಯ್ ವೃತ್ತದ ಬಳಿ ಶಬೀರ ಭಗವಾನ್ ಅನ್ನುವರ ಮನೆಯ ಮೇಲ್ಚಾವಣಿಯೇ ನೆಲಸಮಗೊಂಡಿದೆ. ಕುಟುಂಬಸ್ಥರೆಲ್ಲ ಮದುವೆಗೆ ಹೋಗೋದಿಕ್ಕಂತ ರೆಡಿ ಆಗ್ತಿದ್ರು. ಈ ವೇಳೆ ಅಬ್ಬರಿಸಿದ ಮಳೆ ಬದುಕನ್ನ ಬೀದಿಗೆ ತಂದಿದೆ. ಮನೆಯಲ್ಲಿದ್ದವರು ಬೆಕ್ಕು ಹಿಡ್ಕೊಳ್ಳೋದಿಕ್ಕೆ ಅಂತ ಹೊರ ಹೋಗ್ತಿದ್ದಂತೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಇನ್ನು ಮುಂಗಾರು ಮಳೆಯ ಹೊಡೆತ ಕಲಬುರಗಿ ಜಿಲ್ಲೆಗೆ ಜೋರಾಗಿ ತಟ್ಟಿದೆ. ಈಗಾಗಲೇ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಭಾರೀ ಮಳೆಯಾಗ್ತಿದೆ. ಸೇಡಂ, ಚಿಂಚೋಳಿ ತಾಲೂಕಿನಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇದೆ. ಇದರ ಪರಿಣಾಮ ಚಿಮ್ಮನಚೋಡದಲ್ಲಿರೋ ಮೇಲ್ಸೇತುವೆ ಬಾಯ್ ಬಿಟ್ಟಿದೆ. ಹಾವೇರಿ ಜಿಲ್ಲೆಯಲ್ಲಿ ಸುರಿತಿರೋ ಭಾರೀ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ಅಗಡಿ ಗ್ರಾಮದಲ್ಲಿ ಭಾರೀ ಮಳೆಯಾಗಿದ್ದು ಜಮೀನುಗಳಿಗೆಲ್ಲ ನೀರು ನುಗ್ಗಿದೆ. ಇದರ ಪರಿಣಾಮ ಸೋಯಾಬೀನ್ ಬೆಳೆ ಸಂಪೂರ್ಣ ನೀರು ಪಾಲಾಗಿದೆ. ಮತ್ತೊಂದು ಕಡೆ ಹಾವೇರಿಯ ಅಗಡಿ ಗ್ರಾಮದ ರಸ್ತೆಗಳೆಲ್ಲ ಮುಳುಗಿ ಹೋಗಿದೆ. ಮನೆಗಳಿಗೂ ನೀರು ನುಗ್ಗಿದೆ. ಬಸ್ ನಿಲ್ದಾಣಗಳೆಲ್ಲ ಜಲಾವೃತವಾಗಿ ಹೋಗಿದೆ. ಈಗಾಗಲೇ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಹಾವೇರಿ ಜನರಿಗೆ ಭೂ ಕುಸಿತದ ಭಯ ಕಾಡೋದಕ್ಕೆ ಶುರುವಾಗಿದೆ. ಮಳೆರಾಯನ ಕೇಕಿಗೆ ಬೀರೂರು ಸಮ್ಮಸಗಿ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಬಾಯ್ಬಿಟ್ಟಿದೆ. ಇಟಗಿ ಹಲಗೇರಿ ಮಧ್ಯೆ ಇರೋ ಹಳ್ಳದ ಬಳಿ ಭೂಕುಸಿತ ಆಗಿದೆ.
ಹಾವೇರಿ ಗುತ್ತಲ ರಸ್ತೆ ಸಂಪರ್ಕವನ್ನ ಬಂದ್ ಮಾಡಲಾಗಿದೆ. ಇನ್ನು ಬಳ್ಳಾರಿಯಲ್ಲೂ ಅಷ್ಟೇ ಭಾರಿ ಮಳೆಯಾಗ್ತಿದೆ. ವಿಜಯನಗರದ ವಿಮ್ಸ್ ಆಸ್ಪತ್ರೆಯ ರೋಗಿಗಳಿಗೂ ಮಹಾಮಳೆಯ ಎಫೆಕ್ಟ್ ತಟ್ಟಿದೆ. ನಿನ್ನೆ ರಾತ್ರಿ ಸುರಿದ ಜೋರು ಮಳೆಯಿಂದ ಆಸ್ಪತ್ರೆಗೆ ನೀರು ನುಗ್ಗಿದ್ದು, ಇದರಿಂದ ರೋಗಿಗಳು ಪರದಾಡಿದ್ದು, ರಾತ್ರಿ ಎಲ್ಲ ಸಿಬ್ಬಂದಿ ನೀರನ್ನ ಹೊರ ಹಾಕೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಹಾಗೆಯೇ ಹುಬ್ಬಳ್ಳಿಯಲ್ಲೂ ಕೂಡ ಅಷ್ಟೇ ಜೋರು ಮಳೆಯಾಗಿದೆ. ಬಿರುಗಾಳಿ ಸಹಿತ ಬಿದ್ದ ಮಳೆಗೆ ಉಣಕಲ್ನ ಸಾಯಿನಗರ ಬಸ್ ನಿಲ್ದಾಣದ ಬಳಿ ವಿದ್ಯುತ್ ಕಂಬಗಳು ಹಾಗೆಯೇ ಮರಗಳು ಧರೆಗುರುಳಿವೆ. ಅದೃಷ್ಟವಶಾತ್ ಯಾವುದೇ ಹಾನಿ ಸಂಭವಿಸಿಲ್ಲ. ಇನ್ನು ಬೆಂಗಳೂರಿನ ಕತೆ. ಬೆಂಗಳೂರಿಗೆ ಜಸ್ಟ್ 10 ನಿಮಿಷ ಮಳೆಯಾದರೆ ಸಾಕು, ಅದೆಷ್ಟರ ಮಟ್ಟಿಗೆ ಅವಾಂತರ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ನಾವು ನಿಮಗೆ ತೋರಿಸ್ತಾ ಇರುವ ದೃಶ್ಯಗಳೇ ಸಾಕ್ಷಿ. ಸಂಜೆ ಸುರಿದ ಮಳೆಗೆ ಕೆಆರ್ ಸರ್ಕಲ್ ಮಿನಿ ಕೆರೆಯಂತಾಗಿದೆ. ಹೀಗಾಗಿ ಟ್ರಾಫಿಕ್ ಪೊಲೀಸರು ಅಂಡರ್ ಪಾಸ್ ಕ್ಲೋಸ್ ಮಾಡಿದ್ದಾರೆ. 20 ದಿನಗಳ ಹಿಂದೆ ಸುರಿದ ಅಕಾಲಿಕ ಮಳೆಗೆ ಇದೇ ಅಂಡರ್ ಪಾಸ್ ಮುಳುಗಡೆಯಾಗಿತ್ತು. ವಿಧಾನಸೌಧದ ಕೂಗಳತೆ ದೂರದಲ್ಲಿರುವ ಈ ಅಂಡರ್ ಪಾಸ್ಗೆ ಅದ್ಯಾವಾಗ ಮುಕ್ತಿ ಕೊಡ್ತಾರೋ ಜಿಬಿಎ ಅಧಿಕಾರಿಗಳನ್ನೋದು ಈಗಲೂ ಯಕ್ಷ ಪ್ರಶ್ನೆಯಾಗಿಯೇ ಉಳ್ಕೊಂಡಿದೆ. ಇದಿಷ್ಟು ಇವತ್ತಿನ ಮಳೆಯಿಂದ ಆದ ಅನಾಹುತಗಳ ಕಥೆಯಾದರೆ, ನಿನ್ನೆಯಿಂದ ಮುಂಗಾರು ಮಳೆ ಕರ್ನಾಟಕದಲ್ಲಿ ಅಬ್ಬರವನ್ನ ಶುರು ಮಾಡಿದೆ. ಇದರ ಜೊತೆಗೆ ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾದಲ್ಲೂ ಮಳೆಯಾಗ್ತಿದೆ. ನಾಳೆಯೂ ದಕ್ಷಿಣ ಕರಾವಳಿ ರಾಜ್ಯಗಳಿಗೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ನಾಳೆ ಎಲ್ಲೆಲ್ಲಿ ಮಳೆಯ ಎಚ್ಚರಿಕೆ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮುಂದಿನ 7 ದಿನಗಳಲ್ಲಿ 4 ರಾಜ್ಯಗಳಲ್ಲಿ ಜೋರು ಮಳೆಯಾಗಲಿದೆ. ಅದರಲ್ಲಿ 4 ರಾಜ್ಯಗಳು ಕೇರಳ, ಕರ್ನಾಟಕ, ತಮಿಳುನಾಡು, ಗೋವಾ. ಇಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿಯಲಿದೆ. ಜೂನ್ 10ರವರೆಗೂ ಕರ್ನಾಟಕದಲ್ಲಿ 20 ರಿಂದ 65 ಮಿಲಿಮೀಟರ್ನಷ್ಟು ಮಳೆಯಾಗಲಿದೆ. ಹಾಗೆಯೇ ದಕ್ಷಿಣ ಕನ್ನಡ, ಉಡುಪಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಚಿಕ್ಕಮಗಳೂರು, ಉತ್ತರ ಕನ್ನಡ, ಹಾವೇರಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಿದ್ದಾರೆ. ಅದೇ ರೀತಿಯಾಗಿ ಧಾರವಾಡ, ರಾಯಚೂರಿಗೆ ನಾಳೆ ಆರೆಂಜ್ ಅನ್ನ ಎಚ್ಚರಿಕೆ ನೀಡಲಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಳೆ ಬರುತ್ತೆ ಅನ್ನುವ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಸೊ ಮಳೆಯ ಪ್ರಮಾಣ ಬಹಳ ಜೋರಾಗಿ ಬರೋದ್ರಿಂದ ಜನಸಾಮಾನ್ಯರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ರೈತರು ಕೂಡ ಬಹಳ ಎಚ್ಚರಿಕೆಯಿಂದ ಬೆಳೆಯ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಸೊ ಮಳೆ ಕತೆ ಇದಾದ್ರೆ, ಇನ್ನು ಅಮೆರಿಕ, ಇರಾನ್ನವರು ಯುದ್ಧ ನಿಲ್ಲಿಸ್ತಿಲ್ಲ. ದೇಶದಲ್ಲಿ ಬೆಲೆ ಏರಿಕೆಗೂ ಕಡಿವಾಣ ಬೀಳ್ತಿಲ್ಲ. ಪೆಟ್ರೋಲ್, ಡೀಸೆಲ್ ಬೆಲೆ ಹೆಚ್ಚಿಸಿದ್ದಾಯ್ತು. ಈಗ ಗೃಹ ಬಳಕೆ ಸಿಲಿಂಡರ್ ಮೇಲೆ 29 ರೂಪಾಯಿ ಏರಿಕೆಯಾಗಿದೆ. ಹಾಗಾದ್ರೆ ಈ ಒಂದು 29 ರೂಪಾಯಿ ಏರಿಕೆಗೆ ಕಾರಣ ಏನು? ಈಗ ರೇಟ್ ಎಷ್ಟಾಗಿದೆ ಅಂತ ನೋಡೋದಾದ್ರೆ, 14.2 kg ಸಿಲಿಂಡರ್ನ ನಿನ್ನೆಯ ದರ ಆಗಿತ್ತು 914 ರೂಪಾಯಿ. ಇವತ್ತು 945 ರೂಪಾಯಿ ಆಗಿದೆ. ಅಂದ್ರೆ 29 ರೂಪಾಯಿಯನ್ನ ಏರಿಕೆ ಮಾಡಲಾಗಿದೆ ಗೃಹ ಬಳಕೆಯ ಸಿಲಿಂಡರ್ನಲ್ಲಿ. ಈಗ 5 kgಯ ಸಿಲಿಂಡರ್ನ ದರ ನಿನ್ನೆ 340 ರೂಪಾಯಿ ಇತ್ತು, ಇವತ್ತು 350 ರೂಪಾಯಿಗೆ ಏರಿಕೆಯಾಗಿದೆ. ಈಗ 5 kgಯ ಸಿಲಿಂಡರ್ ದರ ಒಟ್ಟಿಗೆ ಏರಿಕೆಯಾಗಿರುವ ದರ 10 ರೂಪಾಯಿ. ಒಂದು ಕಡೆ 14.2ರದ್ದು 29 ರೂಪಾಯಿ, 5 kgದು 10 ರೂಪಾಯಿ ಏರಿಕೆಯಾಗಿದೆ. ಇರಾನ್ ಅಮೆರಿಕ ಯುದ್ಧ ಶುರುವಾದ ಮೇಲೆ ಅಡುಗೆ ಸಿಲಿಂಡರ್ ಬೆಲೆ ಏರಿಕೆ ಆಗ್ತಿರೋದು ಇದು 2ನೇ ಸಲ. ಈ ಹಿಂದೆ ಮಾರ್ಚ್ 7ನೇ ತಾರೀಕು ಪ್ರತಿ ಸಿಲಿಂಡರ್ ಬೆಲೆಯನ್ನ 60 ರೂಪಾಯಿಯಷ್ಟು ಹೆಚ್ಚಳ ಮಾಡಲಾಗಿತ್ತು. ಇದೀಗ 2ನೇ ಬಾರಿ ದರ ಏರಿಕೆಯಾಗಿದೆ, 29 ರೂಪಾಯಿ ಜಾಸ್ತಿ ಮಾಡ್ತಿದ್ದಾರೆ. ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರ ಕಾರಣಗಳನ್ನು ಕೂಡ ಕೊಟ್ಟಿದೆ. ಹಾಗಾದ್ರೆ ಏನ್ ಕಾರಣ ಅಂತ ನೋಡ್ತಾ ಹೋಗೋದಾದ್ರೆ, ಯುದ್ಧಕ್ಕೂ ಮೊದಲು 1 ಟನ್ ಗ್ಯಾಸ್ಗೆ 51,470 ರೂಪಾಯಿ ಆಗ್ತಿತ್ತು. ಯುದ್ಧದಿಂದಾಗಿ 1 ಟನ್ ಗ್ಯಾಸ್ ದರ ಈಗ 75,000 ರೂಪಾಯಿ ಆಗಿದೆ. ಒಂದು ಗೃಹ ಬಳಕೆ ಸಿಲಿಂಡರ್ಗೆ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು 1,600 ರೂಪಾಯಿ. ಆದರೆ ಗ್ರಾಹಕರ ಮನೆಗೆ ತಲುಪಿಸ್ತಾ ಇರೋದು ಬರೀ 945 ರೂಪಾಯಿಗೆ. ಸೊ PM ಉಜ್ವಲ ಯೋಜನೆಯ ಸ್ಕೀಮ್ನಲ್ಲಿದ್ದವರಿಗೆ 642 ರೂಪಾಯಿಗೆ ಸಿಲಿಂಡರ್ ಸಿಗ್ತಾ ಇದೆ. ಇನ್ನು ಅಮೆರಿಕಾದಲ್ಲಿ 1980 ರೂಪಾಯಿ, ಕೆನಡಾದಲ್ಲಿ 2400 ರೂಪಾಯಿ ಇದೆ. ಅಮೆರಿಕ, ಕೆನಡಾ ಸೇರಿದಂತೆ ವಿದೇಶಗಳಿಗಿಂತ ನಮ್ಮಲ್ಲೇ ಕಡಿಮೆ ದರ ಇರೋದು. ಗ್ರಾಹಕರಿಗೆ ಹೊರೆ ಆಗದ ಹಾಗೆ ದರವನ್ನ ಏರಿಕೆ ಮಾಡ್ತಾ ಇದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ ಏನೋ ಬೆಲೆ ಏರಿಕೆಗೆ ಕಾರಣಗಳನ್ನ ಕೊಟ್ಟಿದೆ. ಆದರೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಕಾರಣಗಳನ್ನ ಒಪ್ಕೊಂಡಿಲ್ಲ. ಬದಲಿಗೆ ಕೇಂದ್ರ ಸರ್ಕಾರಕ್ಕೆ ಅವರು 3 ಪ್ರಮುಖ ಪ್ರಶ್ನೆಗಳನ್ನ ಹಾಕಿದ್ದಾರೆ. ಏರುತ್ತಿರುವ LPG ಬೆಲೆಯ ಜ್ವಾಲೆ ಸಾಮಾನ್ಯ ಜನರ ಅಡುಗೆ ಮನೆಯನ್ನ ಸುಟ್ಟು ಹಾಕ್ತಿದೆ. ಬಡವರ ಬದುಕು ನರಕವಾಗ್ತಿದೆ. ಕಳೆದ 4 ತಿಂಗಳಲ್ಲಿ ಮೋದಿ ಸರ್ಕಾರವು ಗೃಹ ಬಳಕೆಯ LPG ಸಿಲಿಂಡರ್ಗಳ ಬೆಲೆಯನ್ನು 89 ರೂಪಾಯಿರಷ್ಟು ಹೆಚ್ಚಿಸಿದೆ. ಹೀಗಾಗಿ ನಾನು 3 ಪ್ರಶ್ನೆಗಳನ್ನ ಕೇಳುತ್ತಿದ್ದೇನೆ.
ಪ್ರಶ್ನೆ ಒಂದು. ಸಂಸತ್ತಿನಲ್ಲಿ ಪಶ್ಚಿಮ ಏಷ್ಯಾ ಯುದ್ಧದ ಕಾರಣದಿಂದ 41 ದೇಶಗಳಿಂದ ಇಂಧನ ವೈವಿಧ್ಯೀಕರಣದ ಬಗ್ಗೆ ಶ್ರೀ ಮೋದಿಯವರು ದೊಡ್ಡ ಸಮರ್ಥನೆಗಳನ್ನ ಮಾಡಿದ್ರಲ್ಲ, ಏನಾಯ್ತು? ಇಂದಿಗೂ ಗ್ರಾಮೀಣ ಪ್ರದೇಶದಲ್ಲಿ LPG ಕೊರತೆ ಏಕೆ? ಪ್ರಶ್ನೆ 2. 2025-26ರಲ್ಲಿ PM ಉಜ್ವಲ್ ಯೋಜನೆಯಡಿಯಲ್ಲಿ 5.56 ಕೋಟಿ ಕುಟುಂಬಗಳಿಗೆ ಗೃಹ ಬಳಕೆ ಸಿಲಿಂಡರ್ಗಳೇ ಸರಿಯಾಗಿ ಸಿಕ್ಕಿಲ್ಲ. ಅದರಲ್ಲೂ 3.30 ಕೋಟಿ ಜನ ಒಂದೇ ಒಂದು ಸಿಲಿಂಡರ್ ರೀಫಿಲ್ ಕೂಡ ತೆಗೆದುಕೊಂಡಿಲ್ಲ. ಮತ್ತು ಇದು ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿಗೂ ಮೊದಲೇ ಆಗಿದ್ದಲ್ಲವೇ? ಇದು ಕೇಂದ್ರ ಸರ್ಕಾರದ ಲೂಟಿಯ ಫಲವಲ್ಲವೇ? ಪ್ರಶ್ನೆ 3. ಶ್ರೀ ಮೋದಿ ಮತ್ತು ಬಿಜೆಪಿ ನಾಯಕರು UPA ಅವಧಿಯಲ್ಲಿ ಹಣದುಬ್ಬರದ ಬಗ್ಗೆ ಗದ್ದಲ ಎಬ್ಬಿಸುತ್ತಿದ್ರು. ಮೋದಿ ಸರ್ಕಾರ 12 ವರ್ಷಗಳಲ್ಲಿ ದೇಶೀಯ LPG ಬೆಲೆಯನ್ನು 530 ರೂಪಾಯಿ ಹೆಚ್ಚಿಸಿರೋದು ನಿಜವಲ್ಲವೇ? ಹೀಗಿರುವಾಗ ಬಿಜೆಪಿ ನಾಯಕರು ಈಗ ಯಾಕೆ ಸಿಲಿಂಡರ್ ಹಿಡಿದುಕೊಂಡು ಬೀದಿಯಲ್ಲಿ ಕೂರುತ್ತಿಲ್ಲ? ಉತ್ತರ ಕೊಡಿ. ಹೀಗೆ ಖರ್ಗೆ ಅವರು ಕೇಂದ್ರ ಸರ್ಕಾರಕ್ಕೆ ಎಕ್ಸ್ ಖಾತೆ ಮೂಲಕ ಪ್ರಶ್ನೆಗಳನ್ನ ಹಾಕಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ DCM ಪರಮೇಶ್ವರ್, CM DK ಶಿವಕುಮಾರ್, ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕೂಡ ಬೆಲೆ ಏರಿಕೆ ವಿರುದ್ಧ ಹರಿಹಾಯ್ದಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ನಾವು ಬಾಂಡ್ಗಳನ್ನೆಲ್ಲ ಖರೀದಿ ಮಾಡಿ ಜನರಿಗೆ ಹೊರೆ ಆಗಬಾರ್ದು ಅಂತ ಹೇಳಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಮ್ಮಿ ಮಾಡಿದ್ವಿ. ಆದ್ರೆ ಮೋದಿ ಅವರ ಸರ್ಕಾರ ಜನರ ಬಗ್ಗೆ ಒಂದಿಷ್ಟು ಕಿಂಚಿತ್ ಯೋಚನೆ ಇಲ್ಲದೆ, ಕಾಳಜಿ ಇಲ್ಲದೆ, ಜನ ಹೇಗಾದ್ರೂ ಹಾಳಾಗಿ ಹೋಗ್ಲಿ ಅಂತ ಹೇಳಿ ಬೆಲೆ ಜಾಸ್ತಿ ಮಾಡಿದ್ದಾರೆ. ಬಟ್ ಇದರಿಂದ ಜನಕ್ಕೆ ಹೊರೆ ಆಗುತ್ತೆ, ಮತ್ತೆ ಇದ್ರ ಮೇಲೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಕೂಡ ಆಗುತ್ತೆ. ತಿಂಗಳಲ್ಲೇ 2 ಸಾರಿ ಮಾಡಿದ್ದಾರೆ. ಇವಾಗ 29 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಜನ ಸಮುದಾಯಕ್ಕೆ ಅವರು ಅವರ ಯೋಗಕ್ಷೇಮ ನೋಡ್ಕೋಬೇಕಲ್ಲ. ಇಂಟರ್ನ್ಯಾಷನಲ್ಲು ಬ್ಯಾರಲ್ಗೆ ಎಷ್ಟು ಅಂತ ಹೇಳಿ ರೇಟ್ಗಳು ಜಾಸ್ತಿ ಆಯಿತು, ಕಮ್ಮಿ ಆಯಿತು, ಅದನ್ನು ಅಂದಾಜು ನೋಡಬೇಕು. ಅಬ್ಸರ್ವ್ ಮಾಡಿಕೊಂಡು ಜನದ ಇಂಟ್ರೆಸ್ಟನ್ನು ಕಾಪಾಡಿ. ಪೆಟ್ರೋಲ್ ಪ್ರೈಸ್, ಡೀಸೆಲ್ ಪ್ರೈಸ್ ಜಾಸ್ತಿ ಮಾಡೋದು ನೀವು. ಸ್ಟೇಟ್ ಗೌರ್ಮೆಂಟ್ಸ್ಗಳು ಅಬ್ಸರ್ವ್ ಮಾಡಿ ಅಂದರೆ ಅದು ಹೆಂಗೆ ಸಾಧ್ಯ ಆಗುತ್ತೆ? ಮೊದಲ ಬಾರಿಗೆ 60 ರೂಪಾಯಿ, ಎರಡನೇ ಬಾರಿಗೆ 29 ರೂಪಾಯಿ ಈಗ ಸಿಲಿಂಡರ್ ದರ ಏರಿಕೆ ಆಗಿದೆ. ಆದರೆ ಮತ್ತೂ ಹೆಚ್ಚಾಗುವ ಸಾಧ್ಯತೆ ಇದೆ. ಕಾರಣ ಈಗಾಗಲೇ ತೈಲ ಕಂಪನಿಗಳು ಹೇಳ್ತಾ ಇರುವಂಥದ್ದು, ನಾವು ಇನ್ನೂ ಕೂಡ ನಷ್ಟವನ್ನು ಭರಿಸೋದಕ್ಕೆ ನಮ್ಮಿಂದ ಆಗ್ತಾ ಇಲ್ಲ, ನಮಗೆ ಲಾಭ ಇಲ್ಲ ಈ ಒಂದು ಏರಿಕೆಯಿಂದ, ಇನ್ನೂ ಕೂಡ ನಷ್ಟದಲ್ಲೇ ನಾವು ಇದ್ದೇವೆ ಅಂತ ಹೇಳಿ. ಹಾಗಾಗಿ ಆರ್ಥಿಕ ತಜ್ಞರು ಹೇಳುವ ಪ್ರಕಾರ ಈ ಒಂದು ಬೆಲೆ ಏರಿಕೆ ಇದೆಯಲ್ಲ ಮತ್ತೊಂದು ಸಲ ಆಗುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳಿ. ಕೇವಲ ಇದರ ಮೇಲೆ ಮಾತ್ರ ಎಫೆಕ್ಟ್ ಅಂತ ಹೇಳಿದ್ರೆ ವೆಹಿಕಲ್ಗಳ ಮೇಲೆ ಕೂಡ ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿ ವಾಹನ ಸವಾರರು ಕೂಡ ಈಗ ಸಾಕಷ್ಟು ಬೆಲೆ ಏರಿಕೆಯ ಪರಿಣಾಮವನ್ನ ಎದುರಿಸ್ತಾ ಇದ್ದಾರೆ. ಪೆಟ್ರೋಲ್, ಡೀಸೆಲ್, CNG ಹೀಗೆ ಎಲ್ಲರ ದರ ಕೂಡ ಏರಿಕೆಯಾಗ್ತಾ ಇದೆ. ಮತ್ತೆ ದರ ಏರಿಕೆಯ ಬಿಸಿಯನ್ನ ಗ್ರಾಹಕರು ತೆಗೆದುಕೊಳ್ಳಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಕೂಡ ಇದೆ. ರಾಜ್ಯದಲ್ಲಿ ಒಂದ್ ಕಡೆ ಮಳೆ, ಇನ್ನೊಂದು ಕಡೆ ಬೆಲೆ ಏರಿಕೆಯ ಬರೆ ಬಿದ್ದಿದೆ. ಇಷ್ಟಿದ್ರೂ ಕಾಂಗ್ರೆಸ್ ಶಾಸಕರಿಗೆ ಕುರ್ಚಿಯದ್ದೇ ಚಿಂತೆಯಾಗಿದೆ. DK ಶಿವಕುಮಾರ್ ಸರ್ಕಾರದಲ್ಲಿ ಹೇಗಾದ್ರೂ ಮಂತ್ರಿ ಸ್ಥಾನ ಪಡಿಬೇಕು ಅಂತ ಹೇಳಿ ಶಾಸಕರುಗಳು ಹಪಹಪಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ 2 ಕಾಂಗ್ರೆಸ್ ಶಾಸಕರು ಮಂತ್ರಿ ಸ್ಥಾನಕ್ಕಾಗಿ ಕನಸಿನ ಕೋಟೆಯನ್ನೇ ಕಟ್ಕೊಂಡಿದ್ದಾರೆ. ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರಂತೂ ಈ ಸಲ ನನಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವ ವಿಶ್ವಾಸದಲ್ಲಿದ್ದಾರೆ. ಜಾತಿ ವ್ಯವಸ್ಥೆ ಬಿಟ್ಟು ಅನುಭವ ಆಧರಿಸಿ ಸಚಿವ ಸ್ಥಾನ ಕೊಡಬೇಕು, ನನಗೆ ಸಚಿವನಾಗುವ ಎಲ್ಲ ಅರ್ಹತೆಗಳಿವೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಕೂಡ ಮೊದಲ ಬಾರಿಗೆ ಶಾಸಕರಾಗಿದ್ರು ಕೂಡ ನನಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವ ಆಸೆಯನ್ನ ಇಟ್ಕೊಂಡಿದ್ದಾರೆ. ನಾನು ಮೊದಲ ಬಾರಿ ಗೆದ್ದಿದ್ದೀನಿ, ಎಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ನಮ್ಮ ಎಲ್ಲ ಮುಖಂಡರು, ಎಲ್ಲ ಸಾರ್ವಜನಿಕರಿಗೂ ನಾನು ಸಚಿವನ ಆಗಬೇಕು ಅನ್ನೋ ಒಂದು ಆಸೆ. ಆದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟವ್ರಲ್ಲಿ ನಾನು ಒಬ್ಬ. ಅವರು ಮುಖ್ಯಮಂತ್ರಿ ಆಗಿರೋದು ನಾನೇ ಆದಂಗೆ. ನನ್ನ ಬದಲು ನನ್ನ ಸ್ನೇಹಿತರ 5 ಜನಕ್ಕೆ ಹೊಸಬರಿಗೆ ಮಂತ್ರಿ ಕೊಡಿ ಅಂತ ಮೊದಲೇ ಏನು ಕೇಳಿದ್ವಿ, ಆ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ. ನಾನು ಇನ್ನೊಂದಷ್ಟು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಕೆಲಸವನ್ನು ಮಾಡ್ತೀನಿ, ಬೇರೆಯವ್ರಿಗೆ ಕೊಡಲಿ. ಈ ಜಾತಿ ವ್ಯವಸ್ಥೆನ ಫಸ್ಟು ನಾವು ಮಾತಾಡೋದು ಬಿಡಬೇಕು, ಪ್ರಾರಂಭ ಮಾಡಬೇಕು. ಮಾತಾಡೋದು ಬಿಡೋದಾದ್ರು ಪ್ರಾರಂಭ ಮಾಡಿ ಅಂತ ನನ್ನ ವೈಯಕ್ತಿಕವಾದಂಥ ಮಾತು ಅಲ್ವಾ. ಇನ್ನೇನು ಈಗ ಅನುಭವ ಆದರ್ಶ ಕೊಡಬೇಕಲ್ವ. ನಮ್ಮ ಎಕ್ಸ್ಪೀರಿಯೆನ್ಸು, ಜಾತಿ ಸಮ ಇರಬೇಕು, ಜಾತಿ ಇರಬೇಕು. ನಾನು ಎಲ್ಲಾದ್ರೂ ಇದ್ದೀನಿ. ನನ್ನ ವೈಯಕ್ತಿಕವಾದಂಥ ನನ್ನ ಅನಿಸಿಕೆ ಏನಪ್ಪ ಅಂದರೆ, ನಾನು ಎಲ್ಲದರಲ್ಲೂ ಫಿಟ್ ಇದ್ದೀನಿ ಅಂತ ಅನಿಸುತ್ತೆ. ಹೈಕಮಾಂಡ್ ನಿರ್ಧಾರ ಆಯ್ತದೆ, ಅದಕ್ಕೆ ಒಪ್ಕೋತೀನಿ. ಎಲ್ಲರನ್ನೂ ಭೇಟಿ ಮಾಡಬೇಕಲ್ಲಪ್ಪ. ಹಿರಿಯರ ಅನುಭವ, ಕಿರಿಯರ ಚುರುಕುತನ, ಉತ್ಸಾಹ ಇವೆರಡು ಕೂಡ ಸಮತೋಲನದ ಸಚಿವ ಸಂಪುಟ ಆಗಬೇಕು ಅನ್ನುವಂಥ ಆಶಯವನ್ನು ಕೂಡ ಈಗಾಗಲೇ ಇಟ್ಕೊಳ್ಳಲಾಗಿದೆ. ಅದಕ್ಕಾಗಿ
ಮೊದಲ ಬಾರಿಗೆ ಶಾಸಕರಾದವರು ಕೂಡ ನಮಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಡಿಕೆಶಿ ಸಂಪುಟದಲ್ಲಿ ನಮಗೆ ಸಿಗಬಹುದು ಅನ್ನುವ ಆಶಾಭಾವನೆ ಇಟ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಡಿಸಿಎಂ ಸ್ಥಾನ ನೀಡುವಂತೆ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾನೇ ಇದ್ದಾರೆ. ಇವತ್ತು ಕೂಡ ಪ್ರತಿಭಟನೆ ನಡೆದಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮುಸ್ಲಿಂ ಮುಖಂಡರು ಜಮೀರ್ಗೆ ಮಂತ್ರಿ ಸ್ಥಾನ ಕೊಡದಿದ್ರೆ 2028ಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಪಾಠ ಕಲಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ಕಡೆ ಮೈಸೂರಲ್ಲಿ ಶಾಸಕ ತನ್ವೀರ್ ಸೇಠ್ ಅವರನ್ನ ಮಂತ್ರಿ ಮಾಡುವಂತೆ ಎನ್ಆರ್ ಕ್ಷೇತ್ರದ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಎಲ್ಲ ಥರದ ಚಾಕುಚಕ್ಯತೆ, ದಕ್ಷತೆ, ನಿಷ್ಠಾವಂತ ಕಾರ್ಯಕರ್ತರಾಗಿ ಈ ರಾಜ್ಯದ ಜನತೆಗೆ, ಎಲ್ಲ ದಲಿತರು, ಹಿಂದುಳಿದ ವರ್ಗದವರಿಗೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ. ಅವರನ್ನು ಕಡೆಗಣಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಭಾಳ ಶೋಚನೀಯವಾದ ಸಂಗತಿ. ರಾಜ್ಯಾದ್ಯಂತ ಅವರಿಗೆ ಅಧಿಕಾರ ಕೊಡೋ ತನಕ ಮಾಡತಕ್ಕಂಥದ್ದು ಸಹಜವಾದ ಸಂಗತಿ. ಅಲ್ಲದೆ ಮುಂದಿನ ಚುನಾವಣೆಯಲ್ಲಿ 2028 ಚುನಾವಣೆಯಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಕ್ಕಂಥ ಸಂದರ್ಭ ಬರಬಹುದು. ಮೊದಲ ಹಂತದಲ್ಲೇ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಜಮೀರ್ ಅಹಮದ್ ಅವರು. ಆದರೆ ಸಿಗ್ಲಿಲ್ಲ. ಆಡಿಯೋ ವಿಚಾರ ದೊಡ್ಡ ಮಟ್ಟದಲ್ಲಿ ಅವರಿಗೆ ಹಿನ್ನಡೆಗೆ ಕೂಡ ಕಾರಣ ಆಗಿತ್ತು. ಎರಡನೇ ಹಂತದಲ್ಲಿ ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೀತಾ ಇರೋದು. ಕೇವಲ ಮಂತ್ರಿ ಸ್ಥಾನ ಮಾತ್ರ ಅಲ್ಲ, ಡಿಸಿಎಂ ಕೂಡ ಮಾಡಬೇಕು ಅನ್ನುವ ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನು ಮತ್ತೊಂದು ಕಡೆ ಶಾಸಕ ಪ್ರಸಾದ್ ಅಬ್ಬಯ್ಯಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಕಾಂಗ್ರೆಸ್ ವಿದ್ಯಾರ್ಥಿ ಘಟಕದವರು ಹುಬ್ಬಳ್ಳಿಯಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಹುಬ್ಬಳ್ಳಿ ಪೂರ್ವ ಕ್ಷೇತ್ರದ ಪ್ರಸಾದ್ ಅಬ್ಬಯ್ಯ 3 ಬಾರಿ ಶಾಸಕರಾಗಿದ್ದಾರೆ. ಒಂದ್ಸಲನೂ ಅವರನ್ನ ಮಂತ್ರಿ ಮಾಡಿಲ್ಲ. ಈ ಸಲನೂ ಮಂತ್ರಿ ಸ್ಥಾನ ಕೊಡದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನು ನೀಡಲಾಗಿದೆ. ನಮ್ಮ ಈ ಪೂರ್ವ ಕ್ಷೇತ್ರದ 72ನೇ ಕ್ಷೇತ್ರದ ಪೂರ್ವ ಕ್ಷೇತ್ರದ ಪ್ರಸಾದ್ ಅಬ್ಬಯ್ಯ ಸಾಹೇಬರಿಗೆ ಅವರು ಸಚಿವ ಸ್ಥಾನವನ್ನ ನೀಡಲೇಬೇಕು. ಯಾಕಂದ್ರ ಅಬ್ಬಯ್ಯ ಸರ್ ಅವರು ಫಸ್ಟ್ ಎಲೆಕ್ಷನ್ ಆಯ್ಕೆಯಾಗಿ ಬಂದಾಗ 20 ವಾರ್ಡ್ಗಳು ಅವರಿಗೆ ಕೊಟ್ಟಿದ್ರು. ಎಲ್ಲ ಕೊಳಚೆ ಪ್ರದೇಶಗಳಿದ್ವು ಅವರಿಗೆ. ಅವಾಗ ಪ್ರಸಾದ್ ಅಬ್ಬಯ್ಯ ಅದನ್ನ ನೋಡಿ ನೆಕ್ಸ್ಟ್ ಗೆದ್ದು ಬಂದ ಮ್ಯಾಗ ನೆಕ್ಸ್ಟ್ 2ನೇ ಎಲೆಕ್ಷನ್ ಆಗೋದ್ರೊಳಗ ಎಲ್ಲಾ ಕಡೆ ರೋಡ್ಗಳು ಮಾಡಿದ್ರು. ಆ ಒಂದು ಏನು ಅಭಿವೃದ್ಧಿ ಕಾರ್ಯದೊಳಗ ಪ್ರತಿಯೊಂದು ವಾರ್ಡ್ ಒಳಗೂ ಅವರು ಆಯ್ಕೆ ಮಾಡಿ ಪ್ರತಿಯೊಂದು ವಾರ್ಡ್ಗಳನ್ನ ಸ್ತಂಭ ಇದ್ದಿದ್ದು ಒಳ್ಳೆ ಒಂದು ಏರಿಯಾಗಳನ್ನ ಮಾಡಿದ್ರು. ಸನ್ಮಾನ್ಯ ಡಿಕೆ ಸಾಹೇಬರು ನಮ್ಮ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಯಾಕಂತಂದ್ರೆ ಅವರು 3 ಬಾರಿ ಸತತವಾಗಿ ಹ್ಯಾಟ್ರಿಕ್ ಹೀರೋ ಆಗಿ ಸತತ ಬಾರಿ ಆಯ್ಕೆ ಆಗಿ ಬಂದಾರ. ಮತ್ತು ಅವರು ಅಭಿವೃದ್ಧಿ ಕಾರ್ಯಗಳು ಯಾವುದೂ ಹಿಂದುಳಿದಿಲ್ಲ. ಎಲ್ಲ ಇನ್ನು ಶಿವಾನಂದ ಪಾಟೀಲ್ರಿಗೂ ಕೂಡ ಸಚಿವ ಸ್ಥಾನಕ್ಕಾಗಿ ಆಗ್ರಹ ಕೇಳಿ ಬಂದಿದೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಹಕ್ಕೊತ್ತಾಯದ ಸಭೆಯನ್ನು ಕೂಡ ನಡೆಸಲಾಗಿದೆ. ಸಭೆಗೂ ಮುನ್ನ ಬಸವನ ಬಾಗೇವಾಡಿ ಮೂಲ ನಂದೀಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿದಂತಹ ಅವರ ಬೆಂಬಲಿಗರು ನಾಳೆಯಿಂದ ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ. ಇನ್ನು ಶಿವರಾಜ ತಂಗಡಗಿಗೆ ಸಚಿವ ಸ್ಥಾನ ಸಿಗ್ಲಿ ಅಂತ ಅವರ ತಾಯಿ, ಪತ್ನಿ, ಮಕ್ಕಳು ಹುಲಿಗೆಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ದೇವಸ್ಥಾನದಲ್ಲಿ ಕುಟುಂಬ ಸಮೇತರಾಗಿ ಪೂಜೆ ಸಲ್ಲಿಸಿ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ನನ್ನ ಮಗನಿಗೆ ಸಚಿವ ಸ್ಥಾನ ಸಿಗತ್ತೆ, ಸಚಿವ ಸ್ಥಾನ ಸಿಗ್ಲಿ ಅಂತ ಹೇಳಿ ಪೂಜೆ ಸಲ್ಲಿಸಿದ್ದೇವೆ ಅಂತ ಹೇಳಿದ್ರು ತಂಗಡಗಿಯವರ ಪೋಷಕರು. ಸಲಾಗ ಮಾಡ್ಸಕತ್ತೀವಿ, ಮಗ ಮಿನಿಸ್ಟರ್ ಆಗಲಿ ಅಂತ ಮಾಡ್ಸೀವಿ ನಾವು. ಸಿಗುತ್ತಾ ನನ್ನ ಮಗ ಸಿಗ್ಲಾರ್ದ ಹೋಗ್ತೈತೆ ಅದು. ನನ್ನ ಮಗ ಸಿಕ್ಕೇ ಸಿಗುತ್ತೆ. ಜನರ ಆಶೀರ್ವಾದನೂ ಐತಿ, ದೇವ್ರ ಆಶೀರ್ವಾದನೂ ಐತಿ. ಏನಪ್ಪ ಅವ್ರ ಅಜ್ಜ ಅಮ್ಮನ ಪುಣ್ಯ ಆಶೀರ್ವಾದನೂ ಐತಿ. ಏನಪ್ಪ ನಮ್ಮ ಮನೆ ದೇವ್ರ ತಂಗಡಿ ದುರ್ಗಮ್ಮಂದು ಆಶೀರ್ವಾದ ಐತಿ, ವೆಂಕಟೇಶದ ಆಶೀರ್ವಾದ ಐತಿ, ಕನಕರಾಯಂದು ಆಶೀರ್ವಾದ ಐತಿ. ಅವ್ರ ಆಶೀರ್ವಾದದಿಂದ ಜನರ ಆಶೀರ್ವಾದ ಐತಿ. ಸೊ ಆಶೀರ್ವಾದ ಸಿಗುತ್ತಾ ನೋಡೋಣ. ಎಲ್ಲ ಶಾಸಕರುಗಳಂತೂ ಈಗಾಗಲೇ ಆಕಾಂಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಆ ಆಕಾಂಕ್ಷೆ ಯಾರ್ಯಾರ ಪಾಲಿಗೆ ಶುಭ ಆಗತ್ತೆ, ಯಾರ್ಯಾರಿಗೆ ಈ ಸಲ ಟಿಕೆಟ್ ಮಿಸ್ ಆಗತ್ತೆ, ಪ್ರಮುಖವಾಗಿ ಈಗ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಏನು ಕಾರಣಗಳು ಆಗತ್ತೆ ಅನ್ನೋದನ್ನ ನೋಡೋಣ. ಈಗ ರಾಜ್ಯ, ದೇಶ, ವಿದೇಶಗಳ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ. ಯಾದಗಿರಿ ಜಿಲ್ಲೆಯಲ್ಲಿ ಅಕ್ರಮ ಕೆಂಪು ಮಣ್ಣು ಗಣಿಗಾರಿಕೆಗೆ 3 ಅಮಾಯಕರು ಬಲಿಯಾಗಿದ್ದಾರೆ. ವಡಗೇರ ತಾಲೂಕಿನ ಬಸವನಗರದಲ್ಲಿ ಮರಂ ಕ್ವಾರಿಗೆ ಜಾರಿ ಬಿದ್ದು 2 ಮಕ್ಕಳು, ಒಬ್ಬ ಮಹಿಳೆ ಮೃತಪಟ್ಟಿದ್ದಾರೆ. ಬಟ್ಟೆ ತೊಳೆಯುವಾಗ ಈ ದುರ್ಘಟನೆ ನಡೆದಿದೆ. 35 ವರ್ಷದ ಗುಂಡಮ್ಮ, 9 ವರ್ಷದ ಶಿವಕಾಂತಮ್ಮ, 10 ವರ್ಷದ ಸುಜಾತ ಮೃತಪಟ್ಟವರು.
ಬೆಳಗಾವಿಯಲ್ಲಿ ಶಿವಾನಂದ ನೀಲಣ್ಣನವರ ಬಹುಕೋಟಿ ವಂಚನೆ ಕೇಸ್ನ ಅಸಲಿ ಲೆಕ್ಕ ಸಿಕ್ಕಿದೆ. 47,000 ಜನರಿಂದ ಒಟ್ಟು 2,400 ಕೋಟಿ ಹಣವನ್ನ ಶಿವಂ ಅಸೋಸಿಯೇಟ್ಸ್ ಕಂಪನಿ ಮೇಲೆ ಹೂಡಿಕೆ ಮಾಡಿಸಿಕೊಂಡಿದೆ. ತನಿಖೆಯಲ್ಲಿ 660 ಕೋಟಿ ಹಣ ಕಡಿಮೆ ಬಂದಿದ್ದು 330 ಕೋಟಿ ರಿಕವರಿ ಆಗ್ತಿದೆ ಅಂತ ಸಿಐಡಿ ಡಿಜಿಪಿ ಭೀಮಾಶಂಕರ್ ಗುಳೇದ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿರುವ ವೈದ್ಯ ರಾಜ್ಕಮಾಲ್ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವನ್ಯಜೀವಿಗಳು ಪತ್ತೆಯಾಗಿವೆ. 8 ನಕ್ಷತ್ರ ಆಮೆ, 14 ಆಮೆಗಳು, 4 ಬಿಳಿ ಬಣ್ಣದ ಹಾವುಗಳು ಹಾಗೂ 1 ಊಸರವಳ್ಳಿ ಹಾಗೂ ಇತರೆ ವನ್ಯ ಪ್ರಭೇದಗಳು ಪತ್ತೆಯಾಗಿದೆ. ಖಚಿತ ಮಾಹಿತಿ ಮೇರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಕೇಸನ್ನು ದಾಖಲಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬೆಂಗಳೂರಿನ ಮನೆ ಬಳಿ 3 ಕೂಡು ರಸ್ತೆಯಲ್ಲಿ ವಾಮಾಚಾರ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಸದಾಶಿವನಗರದ ಸಿಎಂ ಮನೆ ಹಿಂಭಾಗ ಇರುವ ಜಿಬಿಎ ಮೈದಾನದ ಮುಂಭಾಗ 1 ಸತ್ತ ಕೋಳಿ, 3 ನಿಂಬೆಹಣ್ಣು ಪತ್ತೆಯಾಗಿದೆ. ನ್ಯೂಸ್ 18ನಲ್ಲಿ ಸುದ್ದಿ ಬಿತ್ತರವಾಗ್ತಿದ್ದಂತೆ ಸ್ಥಳಕ್ಕೆ ಬಂದ ಪೊಲೀಸರು ಕೋಳಿ, ನಿಂಬೆಹಣ್ಣನ್ನು ತೆರವುಗೊಳಿಸಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗಿದ್ದು ಹಿರಿಯ ಐಪಿಎಸ್ ಅಧಿಕಾರಿಗಳ ವರ್ಗಾವಣೆ ಮಾಡಲಾಗಿದೆ. ಪ್ರಣಬ್ ಮೊಹಂತಿ ಅವರನ್ನ ಸಿಐಡಿ ಡಿಜಿಯಾಗಿ ವರ್ಗಾವಣೆ ಮಾಡಲಾಗಿದೆ. ಕಮಾಂಡ್ ಸೆಂಟರ್ ಪ್ರಭಾರ ಡಿಜಿಯಾಗಿಯೂ ಮುಂದುವರಿಕೆ ಮಾಡಲಾಗಿದೆ. ಇನ್ನು ಚಂದ್ರಗುಪ್ತ ಅವರನ್ನ ಇಂಟೆಲಿಜೆನ್ಸ್ ಐಜಿಯಾಗಿ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ನಾಳೆ ದೆಹಲಿಯಲ್ಲಿ ಪ್ರತಿಪಕ್ಷಗಳ ಇಂಡಿಯಾ ಮೈತ್ರಿಕೂಟದ ಮಹತ್ವದ ಸಭೆ ನಡೆಯಲಿದೆ. ಟಿಎಂಸಿ ಸೇರಿದಂತೆ ಸುಮಾರು 23 ಪಕ್ಷಗಳ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಕಾಂಗ್ರೆಸ್ ಜೊತೆಗಿನ ಭಿನ್ನಾಭಿಪ್ರಾಯದಿಂದ ಡಿಎಂಕೆ ಪಕ್ಷ ಸಭೆಯನ್ನ ಬಹಿಷ್ಕರಿಸಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು ವಿಧಾನಸಭಾ ಚುನಾವಣೆ ಬಳಿಕ ವಿಪಕ್ಷಗಳ ನಾಯಕರು ಒಂದು ಕಡೆ ಸೇರಿ ಸಭೆ ಮಾಡ್ತಾ ಇರೋದು ಮಹತ್ವವನ್ನ ಪಡೆದುಕೊಂಡಿದೆ. ಮಮತಾ ಬ್ಯಾನರ್ಜಿ ಆಡಳಿತದ ಅವಧಿಯಲ್ಲಿ ಸಿಎಎ ವಿರೋಧಿಸಿ ನಡೆದ ಹಿಂಸಾಚಾರದ ಘಟನೆಗಳ ಮರು ತನಿಖೆಗೆ ಸಿಎಂ ಸುವೇಂದು ಅಧಿಕಾರಿ ಆದೇಶವನ್ನ ಮಾಡಿದ್ದಾರೆ. 2019ರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಪ್ರತಿಭಟನೆಯ ವೇಳೆ ರಾಜ್ಯದ ವಿವಿಧೆಡೆ ಹಿಂಸಾಚಾರ ನಡೆದಿತ್ತು. ಸಾರ್ವಜನಿಕರ ಆಸ್ತಿಗೆ ಹಾನಿ ಉಂಟು ಮಾಡಿದ ಕಿಡಿಗೇಡಿಗಳ ಬಂಧನಕ್ಕೆ ಸುವೇಂದು ಅಧಿಕಾರಿ ಸರ್ಕಾರ ಆದೇಶಿಸಿದೆ. ಭೂ ಹಗರಣ, ವಂಚನೆ, ಸುಲಿಗೆ ಪ್ರಕರಣದಲ್ಲಿ ಪಶ್ಚಿಮ ಬಂಗಾಳದ ಟಿಎಂಸಿ ನಾಯಕ ಸುಜೋಯ್ ಹಜ್ರಾ ಅರೆಸ್ಟ್ ಆಗಿದ್ದಾರೆ. ಸರ್ಕಾರದಿಂದ ಮನೆ ಕಟ್ಟಿಸಿಕೊಡೋದಾಗಿ ಅಮಾಯಕರಿಂದ ಹಣವನ್ನ ಪಡೆದು ವಂಚನೆ ಮಾಡಿರುವ ಆರೋಪವೂ ಕೇಳಿಬಂದಿದೆ. ಸುಜಯ್ ಹಜ್ರಾರನ್ನ ಬಂಧಿಸಿ ಕರೆದೊಯ್ಯುವಾಗ ಪೊಲೀಸರ ಕಾರಿನ ಮೇಲೆ ಸಾರ್ವಜನಿಕರು ಮೊಟ್ಟೆ ಎಸೆದು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಡಿಶಾದಲ್ಲಿ 1999ರಲ್ಲಿ ಕೇವಲ 6,000 ರೂಪಾಯಿ ವೇತನಕ್ಕೆ ಜೂನಿಯರ್ ಇಂಜಿನಿಯರ್ ಆಗಿ ಸರ್ಕಾರಿ ಕೆಲಸಕ್ಕೆ ಸೇರಿದ್ದ ನೌಕರನೊಬ್ಬ ಅಕ್ರಮ ಸಂಪತ್ತಿನ ಕೋಟೆಯನ್ನೇ ಕಟ್ಟಿದ್ದಾನೆ. ಐಟಿಡಿಎ ಇಲಾಖೆಯ ಎಡಬ್ಲ್ಯೂ ಆಗಿರುವ ಬೈಕುಂಠನಾಥ್ ಹೆಸರಲ್ಲಿ ಬರೋಬ್ಬರಿ 2 ಕೋಟಿ ನಗದು ಹಣ, 5 ಬಹುಮಹಡಿ ಕಟ್ಟಡ ಹಾಗೂ 14 ಸೈಟ್ಗಳಿರುವುದು ಪತ್ತೆಯಾಗಿದೆ. ರಾಜತಾಂತ್ರಿಕ ಸಂಬಂಧಗಳನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಇವತ್ತು ದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ನಡುವೆ 8ನೇ ಜಂಟಿ ಆಯೋಗದ ಸಭೆ ನಡೆಯಿತು. ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭುವೋ ಸುಬಿಯಾಂಟೋ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ವ್ಯಾಪಾರ, ಹೂಡಿಕೆ, ಕಡಲ ಸುರಕ್ಷತೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಕಾರ ನೀಡಲು ಉಭಯ ದೇಶಗಳು ಪರಸ್ಪರ ಒಪ್ಪಂದ ಮಾಡಿಕೊಂಡಿವೆ. ಜಮ್ಮು ಮತ್ತು ಕಾಶ್ಮೀರದ ರಜೌರಿಯಲ್ಲಿ ಉಗ್ರ ವಿರೋಧಿ ಕಾರ್ಯಾಚರಣೆ ವೇಳೆ ಸೈನಿಕರೊಬ್ಬರು ಹುತಾತ್ಮರಾಗಿದ್ದಾರೆ. ದುರ್ಗಮ ಪರ್ವತ ಇರುವ ಡೋರಿಮಲ್ ಪ್ರದೇಶದಲ್ಲಿ ಸೇನಾ ವಾಹನ ಕಂದಕಕ್ಕೆ ಉರುಳಿದೆ. ಲೆಫ್ಟಿನೆಂಟ್ ಬೀರೇಶ್ವರ್ ಗೋಸ್ವಾಮಿ ಮೃತಪಟ್ಟಿದ್ದಾರೆ. ರಜೌರಿಯಲ್ಲಿ ಲೆಫ್ಟಿನೆಂಟ್ ಬೀರೇಶ್ವರ್ ಗೋಸ್ವಾಮಿ ಅವರ ಪಾರ್ಥಿವ ಶರೀರಕ್ಕೆ ಸೇನಾ ಅಧಿಕಾರಿಗಳಿಂದ ಅಂತಿಮ ಗೌರವ ಸಲ್ಲಿಸಲಾಯಿತು. ತೆಲಂಗಾಣ ಮೂಲದ ಪಿಜ್ಜಾ ಡೆಲಿವರಿ ಬಾಯ್ ಅಂಶುಲ್ ಕುಂಚ ಅಮೆರಿಕದಲ್ಲಿ ಕೊಲೆಯಾಗಿದ್ದಾನೆ. ಬೇಕಂತಾನೆ ಪಿತೂರಿ ಮಾಡಿ ಪಿಜ್ಜಾ ಆರ್ಡರ್ ಮಾಡಿ ಮನೆಗೆ ಕರೆಸಿಕೊಂಡು ಕೊಲೆ ಮಾಡಿದ್ದಾರೆ ಅಂತ ಹತ್ಯೆಯಾದ ಅಂಶುಲ್ ಕುಂಚ ಅವರ ಕುಟುಂಬ ಆರೋಪಿಸಿದೆ. ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಸಂಬಳ ಕಡಿಮೆ ಇದ್ದ ಕಾರಣ ಪಾರ್ಟ್ ಟೈಮ್ ಆಗಿ ಪಿಜ್ಜಾ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ಎನ್ನಲಾಗಿದೆ. ಶಾಂತಿ ಮಾತುಕತೆಗಳು ನಡೀತಾ ಇದ್ರು ಅಮೆರಿಕ ಮತ್ತು ಇರಾನ್ ನಡುವಿನ ಸೇನಾ ಸಂಘರ್ಷ ತಾರಕಕ್ಕೇರಿದೆ. ಹಾರ್ಮುಜ್ ಜಲಸಂಧಿ ಬಳಿ ಬೀಡು ಬಿಟ್ಟಿರುವ ಅಮೆರಿಕ ಸೇನೆಯನ್ನ ಟಾರ್ಗೆಟ್ ಮಾಡಿ 2ನೇ ದಿನವೂ ಇರಾನ್ ದಾಳಿ ಮಾಡಿದೆ. ಈ ವೇಳೆ ಇರಾನ್ನ 2 ಆತ್ಮಹತ್ಯೆ ಡ್ರೋನ್ಗಳನ್ನು ಅಮೆರಿಕ ಹೊಡೆದುರುಳಿಸಿದೆ. ಭಾರತ ಮತ್ತು ನೇಪಾಳ ನಡುವಿನ ಗಡಿ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಸಂಬಂಧ ನವದೆಹಲಿಯಲ್ಲಿ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮತ್ತು ನೇಪಾಳದ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಜಂಟಿ ಕ್ಷೇತ್ರ ತಂಡ ಮೂಲಕ ವೈಜ್ಞಾನಿಕವಾಗಿ ಬಾಕಿ ಇರುವ ಗಡಿ ಭಾಗಗಳ ವಿವಾದವನ್ನು ಬಗೆಹರಿಸಿಕೊಳ್ಳಲು ಉಭಯ ನಾಯಕರು ಒಪ್ಪಿದ್ದಾರೆ. ನೈಋತ್ಯ ಚೀನಾದಲ್ಲಿ ಭೀಕರ ಮಳೆಯಾಗ್ತಿದ್ದು ಪ್ರವಾಹ ಉಂಟಾಗಿದೆ. ಚಾಂಗ್ಕಿಂಗ್ ನಗರದಲ್ಲಿ ಪ್ರವಾಹದ ಅಬ್ಬರಕ್ಕೆ ರಸ್ತೆಗಳು ನದಿಗಳಾಗಿ ಮಾರ್ಪಾಟಾಗಿವೆ. ರಭಸವಾಗಿ ಹರಿತಾ ಇರುವ ನೀರಿನಲ್ಲಿ ಆಟಿಕೆಗಳಂತೆ 100 ವಾಹನಗಳು ತೇಲಿ ಹೋಗಿವೆ.
ದಕ್ಷಿಣ ಏಷ್ಯಾದ ಫುಟ್ಬಾಲ್ನಲ್ಲಿ ಭಾರತದ ಮಹಿಳಾ ಫುಟ್ಬಾಲ್ ತಂಡವು ಮತ್ತೊಮ್ಮೆ ಇತಿಹಾಸವನ್ನು ಸೃಷ್ಟಿಸಿದೆ. ಗೋವಾದಲ್ಲಿ ನಡೆದ 2026ರ ಸ್ಯಾಫ್ ಮಹಿಳಾ ಚಾಂಪಿಯನ್ಶಿಪ್ನ ರೋಚಕ ಫೈನಲ್ ಪಂದ್ಯದಲ್ಲಿ ಭಾರತ ಬಾಂಗ್ಲಾದೇಶವನ್ನ 3-1 ಗೋಲುಗಳ ಅಂತರದಿಂದ ಸೋಲಿಸಿ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನ ಎತ್ತಿ ಹಿಡಿದಿದೆ. ಭಾರತದ ಬ್ಲೂ ಟೈಗ್ರಸಸ್ ಸಾಧನೆಯನ್ನ ರಾಷ್ಟ್ರಪತಿ ಮತ್ತು ಪ್ರಧಾನಿ ಶ್ಲಾಘಿಸಿದ್ದಾರೆ.